ತಟ್ಟಪಟ 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 ಹನಿಯಪ್ಪನ ಕಥೆ ಇದು. ದಟ್ಟ ಕಾಡ ಮಧ್ಯದಲ್ಲಿ ಒಂದು ಗುಡಿಸಲು, ಕೆಟ್ಟ ಜನ ಬೇಡ ಅಂತ ದೂರ ಇದ್ದಳು ನಮ್ಮ ಅಜ್ಜಿ ಗಂಗಜ್ಜಿ. ತಟ್ಟಪಟ 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 ಹನಿಯಪ್ಪನ ಕಥೆ ಇದು. ದಟ್ಟ ಕಾಡ ಮಧ್ಯದಲ್ಲಿ ಒಂದು ಗುಡಿಸಲು, ಕೆಟ್ಟ ಜನ ಬೇಡ ಅಂತ ದೂರ ಇದ್ದಳು ನಮ್ಮ ಅಜ್ಜಿ ಗಂಗಜ್ಜಿ. ತಟ್ಟಪಟ 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 ಹನಿಯಪ್ಪನ ಕಥೆ ಇದು. ಕೆಲವು ವರ್ಷಗಳ ಹಿಂದೆ ಹಸಿರಿನಿಂದ ಆವರಿಸಿದ ದಟ್ಟ ಅರಣ್ಯದ ಮಧ್ಯದಲ್ಲಿ ಆಕಾಶ ಮುಟ್ಟುವಷ್ಟು ಎತ್ತರದ ಗಗನ ಚುಂಬಿಸುವ ಮಹಾಮರಗಳು ನಿಂತಿದ್ದವು. ಗಾಳಿ ಬೀಸಿದಾಗ ಆ ಮರಗಳು ಪರಸ್ಪರ ರಹಸ್ಯ ಮಾತುಗಳನ್ನೇ ಹಂಚಿಕೊಳ್ಳುವಂತೆ ಭಾಸವಾಗುತ್ತಿತ್ತು. ಮಳೆಯ ಹನಿಗಳು ಟಟ ಪಟ ಪಟ ಎಂದು ನೆಲದ ಮೇಲೆ ತನ್ನದೇ ಸಂಗೀತ ಬಾರಿಸುತ್ತಿದ್ದವು. ಆ ಭಯಾನಕ ಮೌನದ ಮಧ್ಯೆ ಎಲ್ಲರ ಕಣ್ಣಿಗೂ ದೂರವಾಗಿ ಒಂದು ಚಿಕ್ಕದಾದ ಹಳೆಯ ಗುಡಿಸಲು ಏಕಾಂಗಿಯಾಗಿ ನಿಂತಿತ್ತು. ಆ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಳು ಒಬ್ಬ ವಯಸ್ಸಾದ ಅಜ್ಜಿ. ಎಲ್ಲರಿಗೂ ಗಂಗಜ್ಜಿ ಅಂತ ಪರಿಚಯ. ಆದರೆ ಕಾಡು ಅವಳ ಬಗ್ಗೆ ಹೇಳುತ್ತಿದ್ದ ಕತೆ ಬೇರೆ.